ನಾನು ಇದೀನೋ ಇಲ್ವೋ ಅಂತಾನೆ ತುಂಬಾ ಜನ ಗೊತ್ತಿರ್ಲಿಲ್ಲ. ರೀಲ್ಸ್ ನೋಡಿ ನಾನು ಕೇಳ್ತಾ ಇದಾರೆ, ಗುರು ನೀನ್ ಬದುಕಿದ್ಯಾ ಅಂತ. ಅದು ನಿಜವಾಗ್ಲೂ ಸರ್, ಅದು ಅಣ್ಣ ನೀನ್ ಇದೆಯಾ ನನ್ಗೆ ಗೊತ್ತಿರ್ಲಿಲ್ಲ, ಏನು ಕೋವಿಡ್ ಅಲ್ಲಿ ಹೋಗ್ಬಿಟ್ಟೆ ಅನ್ಕೊಂಡೆ ಅಂತ ಯಾರೋ ಒಬ್ಬ ಫೋನ್ ಮಾಡಿದ್ದು. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರೀಲ್ ನೋಡಿದ್ರೆ ಸಾಕು, ರಿಯಲ್ ಆಗಿ ಸಿನಿಮಾ ನೋಡೋದು ಬೇಡ ಅನ್ನೋ. ಹ್ಞೂ ಸರ್, ಇವತ್ತು ವಾಟ್ಸ್ಆಪ್ ಸ್ಟೇಟಸ್ ಹಾಕೋದು 3 ತಿಂಗಳು ಬಿಟ್ಬಿಟ್ರೆ ಮನುಷ್ಯ ಸತ್ತೋಗಿದ್ದಾನೆ ಅನ್ಕೊಂಡ್ಬಿಡ್ತಾರ ಸರ್. ಹೌದು ಅಲ್ವಾ ಸರ್, ನೀವ್ ಹೇಳಿ ಸರ್. ಫಾಲೋ ಸರ್, ನಾವು RX ಅಲ್ಲಿ ಫಾಲೋ ಮಾಡ್ತಾ ಇದ್ದಿದ್ದು, ಸ್ಕೂಲಲ್ಲಿ ಹುಡುಗಿ ಲವ್ ಮಾಡಿದ್ರೆ ಸೈಕಲ್ ಅಲ್ಲಿ ಹೋಯ್ತಾ ಇದ್ವಿ. ಇವಾಗ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡು, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡು ಅಂತ. ಅದ್ ಹೆಂಗ್ ಸರ್ ಲವ್ ಮಾಡಕ್ಕಾಗುತ್ತೆ? ಅದೇ ನನಗೆ ಇದೆ ಅನ್ಸುತ್ತೆ ಅಂದ್ರೆ, ಈಗ ಪುಳಿಯೋಗರೆ ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ ಸರ್, ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂತ ಹಾಕಿರ್ತಾರೆ ಬೋರ್ಡ್, ನಮ್ಗೆ ಅದು ಮೇಲ್ಕೋಟೆ ಪುಳಿಯೋಗರೆ ನಾನು ಹೋಗ್ತೀವಲ್ಲ. ಸೊ ಆ ತರ ಬಲರಾಮ ಸಿನಿಮಾ ಇದೆ, ತುಂಬಾ ಬರ್ತಾ ಇರುತ್ತೆ ವಾರ ವಾರ. ಮೇಲೆ ಬೆಂಗಳೂರಲ್ಲಿ ನಮ್ಮ ಮುಂದೆ ನಿಲ್ಲೋರು ಯಾರು ಇಲ್ಲ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀವಿ. ಇದ್ದೀವಿ. ನಾವು ಆ ದಿನಗಳ ಬಗ್ಗೆ ಮಾತಾಡ್ತಾ ಈ ದಿನಗಳ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸದ್ ನನಗೆ. ಹೌದು ಸರ್. ಸೊ ಯಾರ್ಯಾರು ಏನೇನ್ ಸಿನಿಮಾ ಎಲ್ಲ ಮಾಡ್ತಾ ಇದ್ದೀರಿ ಸರ್? ನಾನು ಈಗ ಗಣೇಶ್ ಸರ್ದು ರಾಮೇನಹಳ್ಳಿ ಜಗನ್ನಾಥ್ ಅವರು ತಮ್ಮ ಸುಖಾಗಮನ ಬಯಸುವ ಮಾಡ್ತಾ ಇದ್ವಿ. ಮುಸ್ತಫಾ ನಂತರ ಸರ್, ಈ ಮುಸ್ತಫಾ ನಂತರ ಇದೇ ರಿಲೀಸ್ ಸರ್. ಈಗ ಇನ್ನೊಂದು ದರ್ಶನ ಅನ್ನೋ ಫಿಲಮ್ ಅಲ್ಲಿ ಲೀಡರ್ ಮಾಡ್ತಾ ಇದ್ದೀನಿ. ನಿಮಗೆ ಸುಮಾರು ಕಾಂಪಿಟೇಟಿವ್ ಆಗಿ ತುಂಬಾ ಜನ ಬರ್ತಾ ಇದಾರಲ್ಲ? ಬರ್ಬೇಕು ಸರ್, ಬಂದಾಗ ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಆಮೇಲೆ ಅವ್ರನ್ನ ನೋಡಿ ನಾವು, ನಮ್ಮನ್ನ ನೋಡಿ ಅವರು, ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಗೆ ಅದು ತುಂಬಾ ಮುಖ್ಯ. ಇನ್ನೊಬ್ರು ಬರ್ಬೇಕು. ಇವಾಗ ನಾನು ಮೇಲ್ಗಡೆ ಮಾತಾಡ್ತಾ ಇದ್ವಿ, ಈಗ ನಾನ್ ಗುಲಾಮ ಮಾಡಿದಾಗ ನನಗೆ ಇವ್ನು ನೋಡ್ದಂಗೆ ಅನ್ಸುತ್ತೆ. ಇವಾಗ ಅದು 15 ವರ್ಷ ಆಯ್ತು. ಇವಾಗ ಬಲರಾಮನ ದಿನದಲ್ಲಿ ಇವ್ರು ನೋಡಿದ್ರೆ, ಆದಿತ್ಯನ್ ನೋಡಿದ್ರೆ ನನಗೆ ನಂದು ಹಳೆ ಜ್ಞಾಪಕ ಬರ್ತಾ ಇದೆ. ಆಮೇಲೆ ಖುಷಿನೂ ಆಗ್ತಾ ಇದೆ. ಸೊ ನೀವು ಹೇಗೆ ಬಂದ್ರಿ ಸಿನಿಮಾಕ್ಕೆ? ಸರ್, ಸಿನಿಮಾ ಬಂದಿದ್ದು ಒಂಥರ ನಮ್ದೊಂದು ಸ್ಟೋರಿನೇ ಸರ್. ನಾನು ತುಂಬಾ ನಾಚಿಕೆ ಸ್ವಭಾವದ ಹುಡುಗ. ಆಮೇಲೆ ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಾ ಲೋ ಇತ್ತು. ಅದು ಓವರ್ಕಮ್ ಮಾಡೋಕ್ಕೋಸ್ಕರ ನಾನು ಮಾಡ್ಲಿಂಗ್ ಅಂತ ಶುರು ಮಾಡಿದೆ. ಮಾಡ್ಲಿಂಗ್ ಇಂದ ಸಿನಿಮಾಲ್ಲಿ ಅವಕಾಶ ಸಿಗತ್ತೆ, ಒಂದಷ್ಟು ಒಳ್ಳೆ ವ್ಯಕ್ತಿಗಳನ್ನ ಭೇಟಿ ಆಗ್ತೀನಿ. ಆಯ್ತು ಸರ್, 2009 ಸ್ಟಾರ್ಟ್ ಆಯ್ತು ಜರ್ನಿ. ಇಲ್ಲಿವರೆಗೂ ದೇವ್ರ ದಯೆಯಿಂದ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಈ ಹೊಸಬರು ಬಂದಾಗ ಅವರ ಜರ್ನಿ ಈಗ ನಿಮಗೆ ಹೇಗೆ ಅನಿಸ್ತದೆ? ನಾವು ಹಳೆ ಕಾಲದವ್ರನ್ನೆಲ್ಲ ಸುಮಾರು ರಂಗಭೂಮಿಯಿಂದ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಸಂಬಂಧಗಳಿಂದ ಬಂದದನ್ನು ನೋಡಿದ್ದೇವೆ. ಈಗ ಸಿನಿಮಾಕ್ಕಂತಲೇ ಬರ್ತಾರೆ. ಹೌದು ಸರ್. ಯಾವ ರೀತಿ ತಯಾರಿ ಮಾಡ್ಕೊಂಡು ಬರ್ತೀರಿ? ಅಥವಾ ನೀವು ಬಂದ ರೀತಿ ನೀತಿಗಳಲ್ಲಿ ನಿಮಗೆ ನಿರೀಕ್ಷೆ ಮಟ್ಟದ ಇಲ್ಲಿ ಅವಕಾಶಗಳು ಇತ್ಯಾದಿಗಳು ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಸರ್, ಈಗ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ತುಂಬ ಚಾಲೆಂಜಿಂಗ್ ಇತ್ತು ಸರ್. ಅಂದರೆ ಇನ್ ಟರ್ಮ್ಸ್ ಆಫ್ ಹೋಗಿ ಅವ್ರನ್ನ ಒಬ್ರು ಡೈರೆಕ್ಟರ್ನ ಮೀಟ್ ಮಾಡೋದೇ ನಮ್ಗೆ ಗೊತ್ತಿರಲಿಲ್ಲ, ಎಲ್ಲಿ ಮೀಟ್ ಮಾಡಬೇಕು ಏನು. ಇವಾಗ ನಿಮಗೆಲ್ಲ ಫೋನ್ ಮುಖಾಂತರ ಎಲ್ಲ, ಯಾಕಂದರೆ ಇವಾಗ ಆಡಿಷನ್ ನಡೀತಿದೆ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ 1000 ಜನ ಆಡಿಷನ್ಗೆ ಬರ್ತಾರೆ. ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ನಾವು ರೀಲ್ ಇಂದ ಬಂದಿದ್ದೀರಿ. ವೆನ್ ಐ ಸ್ಟಾರ್ಟೆಡ್ ಮೈ ಫಸ್ಟ್ ಮೂವಿ ಮಾಡ್ತನಲ್ಲ ಸರ್, ಡೆಡ್ಲಿ ಟು ರೀಲ್, ಅಲ್ಲಿಂದ ನಾನು ಅಷ್ಟೇ ಜರ್ನಿ ನಂದು ಬಂದು ಸುಮಾರು ನಮ್ಗಳಿಗೆ ಅವಾಗ ಒಬ್ರು ಡೈರೆಕ್ಟರ್ ಮೀಟ್ ಮಾಡ್ಬೇಕಾದ್ರೆ ನಮಗೆ ಅಷ್ಟು ತುಂಬ ಕಷ್ಟಪಡ್ಬೇಕಾಯ್ತು. ಸುಮಾರು ಕಡೆ ಹೋಗಿ ಫೋಟೋ ಕೊಟ್ಬಿಟ್ಟು ಬರ್ತಾ ಇದ್ರಿ, ಹೇಳ್ತೀರಿ ಅಂತ. ಈಗ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಏನೋ ಒಂದು ಸ್ಪಾರ್ಕ್ ಇತ್ತಂದರೆ ಎಷ್ಟೊಂದು ಜನ ರೀಲ್ಸ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದವ್ರೆ. ಸೊ ದೇರ್ ಇಸ್ ತುಂಬ ಗ್ರಾಫ್ ಇದೆ ಆಸ್ ಇನ್ ಟರ್ಮ್ಸ್ ಆಫ್ ಲಾಸ್ಟ್ 10 years ಕಂಪೇರ್ ಮಾಡಿದೆ ಅಂದರೆ ಇವಾಗ ಈಸಿ ಇದೆ ಅಪ್ರೋಚ್ ಮಾಡೋಕ್ಕೆ. ಇವಾಗ ನಮಗೊಬ್ರು ಡೈರೆಕ್ಟರ್ ನಂಬರ್ ಸಿಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ ಕಾಲದಲ್ಲಿ. ಈಗ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲೇ ಸರ್ ನಾನು ಇದು ಮಾಡಿದ್ದೀನಿ, ಡ್ಯಾನ್ಸ್ ಆಗಿರ್ಬೋದು ಅಥವಾ ಫೈಟ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ ಏನು ಒಂದು ವಿಡಿಯೋ ಮಾಡಿ ಡೈರೆಕ್ಟ್ ನಾವು ಕಳಿಸ್ಬಿಡ್ಬೋದು. ಅಷ್ಟು ಈಸಿ ಅವೈಲಬಿಲಿಟಿ. ಒಂದು ರೋಡಲ್ಲಿ 4 ಜಂಪ್ ಮಾಡ್ಬೇಕು ಕಳಿಸ್ಬಿಟ್ರು. ಹೌದು ಮುಗೀತು ಸರ್. ಇಲ್ಲದಿದ್ರೆ ಬಿಗ್ ಬಾಸ್ ಹೋಗ್ಬಿಡ್ಬೇಕು. ಸೊ ಯಾಕೆಂದ್ರೆ ನಾನು ಈಗಿನ ಕಾಲದಲ್ಲಿ ಈ ಸಿನಿಮಾ ಅನ್ನೋದು, ಕನ್ನಡ ಇಂಡಸ್ಟ್ರಿ ಅನ್ನೋದು ತುಂಬಾ ಆಕರ್ಷಕವಾಗಿ ಉಳಿದಿಲ್ಲ. ವ್ಯಾವಹಾರಿಕವಾಗಿಯೂ ತುಂಬಾ ಜನ ಏನೋ ಸಿನಿಮಾ ಮಾಡ್ತಾ ಇಲ್ಲ. ಬಂದ ಸಿನಿಮಾಗಳೆಲ್ಲವೂ ನಿಲ್ತಾ ಇಲ್ಲ. ಮಲ್ಟಿಪ್ಲೆಕ್ಸ್ ಅಂತೂ ಕನ್ನಡಕ್ಕಲ್ಲ ಅನ್ನುವ ಹಂತಕ್ಕೆ ಬಂದು ಮುಟ್ಟಿದೆ. ಆ ಹಂತದಲ್ಲಿ ಈ ತರದ ಸಿನಿಮಾಗಳು, ಬಲರಾಮನಂತ ಸಿನಿಮಾಗಳು
ಹೇಗೆ ನಿಲ್ಬಹುದು, ಜನರನ್ನ ಹೇಗೆ ಸೆಳೆಬಹುದು? ಸರ್, 2 ಥರ ಇಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಒಂದು ಬಂದು ಈಗಿನ ಜನ್ರೇಷನ್ಗೆ, ಎಸ್ಪೆಷಲಿ ಒಂದು ಲಾಸ್ಟ್ 5-6 ಇಯರ್ಸಲ್ಲಿ ನಮ್ಮ ಬೆಂಗಳೂರು ಹೆಂಗೆ ಚೇಂಜ್ ಆಗಿದೆ ಅಂತ ನಿಮಗೂ ಗೊತ್ತು. ಒಂದು ಲಾಸ್ಟ್ 10 ವರ್ಷದಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗು, ಯಾವ ರೋಡಲ್ಲಿ ಹೋದ್ರು ಗಾಡಿಗಳು. ಬಟ್ ಆ ಟೈಮಲ್ಲಿ ನೀವು ನೋಡ್ದ ಅಂದರೆ ಒಂದು ಬೆಂಗಳೂರನ್ನ ನೋಡೋದಕ್ಕೆ ಒಂದು ಚಂದ. ಸೊ ಈ ಸಿನಿಮಾ ಮುಖಾಂತರ ಎಲ್ಲೋ ಒಂದು ಕಡೆ ನಾವು ಟೈಮ್ ಟ್ರಾವೆಲ್ ಮಾಡ್ಬೋದು. ಒಂದು 80s ಹೆಂಗಿತ್ತು ನಮ್ಮ ಬೆಂಗಳೂರು, ಆ್ಯಂಡ್ ತುಂಬ ವಿಷಯ ಕೇಳಿದ್ದೀರಿ, ಎಸ್ಪೆಷಲಿ 80s ಒಂದು ಏನು ಅಂಡರ್ ವರ್ಲ್ಡ್ ಒಂದು ನಾವೆಲ್ಲ ಕೇಳ್ತಾ ಇದ್ರಿ. ಬಟ್ ನೀವು ಆ ದಿನಗಳು ಸಿನಿಮಾ ನೋಡಿದ್ದೀನಿ ಸರ್. ಸೊ ಸುಮಾರು ಜನಕ್ಕೆ, ಯಾಕಂದ್ರೆ ಬ್ರಾಡ್ಕಾಸ್ಟಿಂಗ್ ಮಾಡ್ಬೇಕಂದ್ರೆ ಇವರು ಟೈಗರ್ ಸರ್ ಅವರೆಲ್ಲ ಮಾಡ್ತಾರಲ್ಲ ಸರ್, ಅದು ಕೇಳಿದಾಗ ನಾವು ಹಿಂಗೆಲ್ಲ ಇತ್ತ ನಮ್ಮ 80s ಅಲ್ಲಿ ಹಿಂಗೆಲ್ಲ ರೂಲ್ ಮಾಡಿದ್ರ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಯಾಕಂದ್ರೆ ನಾನು ಕೇಳ್ಬೇಕಾದ್ರೆ ನಾನು ಎಕ್ಸೈಟ್ ಆಗ್ತಿದ್ದೆ. ಸೊ ನೀವು ಒಂದು 70mm ಸ್ಕ್ರೀನಲ್ಲಿ ಅದು ನೋಡಿದಾಗ 80s ಅಲ್ಲಿ ಬೆಂಗಳೂರು ಹೆಂಗಿತ್ತು, ಆಗಿನ ಅಂಡರ್ ವರ್ಲ್ಡ್ ಹೆಂಗಿತ್ತು, ಸೊ ನಮ್ಮ ಸಿಸ್ಟಮ್ ಹೆಂಗಿತ್ತು. ಸೊ ಇಟ್ಸ್ ಎಕ್ಸ್ಪೀರಿಯನ್ಸ್. ನಿಮಗೆ ಇಷ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಸಿನಿಮಾ ಸರ್, ಯಾಕಂತಂದ್ರೆ ಈಗ ಒಂದು ಅದರ ಹಾಡು ಇರ್ಬೋದು, ಚೈತನ್ಯ ನಿರ್ದೇಶನ, ಒಂದು 19 ವರ್ಷ ಕಳೆದಿದೆ ಆ ದಿನಗಳು ಸಿನಿಮಾ. ಕರೆಕ್ಟ್ ಸರ್. ಆ ದಿನಗಳು ಸಿನಿಮಾ ಒಟ್ಟು ಸಿನಿಮಾದ ಒಂದು 3/4 ಶತಮಾನದಲ್ಲಿ ಅದು ತನ್ನದೇ ಆದಂಥ ಒಂದು ಸ್ಥಾನವನ್ನ, ಮಾನವನ್ನ ಅದು ಎಲ್ಲ ದೃಷ್ಟಿಯಿಂದಲೂ ಹೊಂದಿದೆ. ಮತ್ತು ಅದು ನೇರ ಕಥೆ, ಅದೊಂದು ಬಯೋಪಿಕ್ ಕಥೆ. ಹೌದು. ಇದು ಕಾಲ್ಪನಿಕ ಅಂತ ಹೇಳ್ತಾರೆ. ಹೌದು. ಸೊ ನೀವು ಏನ್ ಹೇಳ್ತೀರಿ? ನಿಮ್ಮ ಜನರೇಷನ್ ಈ ಸಿನಿಮಾವನ್ನ ಹೇಗೆ ಗಮನಿಸ್ಬೋದು, ನೋಡ್ಬೋದು? ಸರ್, ನಾನು ಶುರು ಮಾಡಿದ್ದು ತಾಜ್ ಮಹಲ್, ಅದಾಗಿ ಒಂದು 2-3 ವರ್ಷಕ್ಕೇನೆ ಆ ದಿನಗಳು ಬಂತು. ನೀವು ಕೇಳ್ದಂಗೆ ಚೈತನ್ಯ ಸರ್ ಅದನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಆ ಕಾಲಘಟ್ಟನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದನ್ನ, ಆ ದಿನಗಳನ್ನ. ಅಂತ ಡೈರೆಕ್ಟರ್ ಜೊತೆ ನಮ್ಗೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಯಾಕೆ ಅಂದರೆ ನಾವು ಸಾಕಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ನಾವು ಗ್ಯಾಂಗ್ಸ್ಟರ್ ಕತೆ ಆಗಿರ್ಬೋದು, ವಿಲನ್ ಮಾಡಿರ್ಬೋದು, ಸಪೋರ್ಟಿಂಗ್ ಆ್ಯಕ್ಟರ್ಗಳು ಮಾಡಿರ್ಬೋದು, ಎಲ್ಲ ಮಾಡಿದ ಮೇಲೆ ನಮಗೊಂದು ಆಸೆ ಅಂತಿರುತ್ತೆ, ಇಂಥ ಡೈರೆಕ್ಟರ್ ಜೊತೆ ನಾವು ಕೆಲಸ ಮಾಡಬೇಕು ಅಂತ. ಅದರಲ್ಲಿ ಅಗ್ರಸ್ಥಾನದಲ್ಲಿ ಇವರೊಬ್ರು ನನಗೆ, ಅದು ನನಗೆ ಈ ಸಿನಿಮಾಲಿ ಚಾನ್ಸ್ ಸಿಕ್ತು. ಪ್ಲಸ್ ಸರ್, ಅದೇ ಈಗ ಹೇಳ್ದಂಗೆ ನೆಕ್ಸ್ಟ್ ಜನ್ರೇಷನ್ ಏನಿದಾರೋ ಅವ್ರಿಗೆ ತಿರ್ಗಾ ನೋಡೋ ಭಾಗ್ಯ ಸಿಕ್ಕಿದೆಯಲ್ಲ, ಅದು ಈಗ ಆ ದಿನಗಳು ಆಗೋಯ್ತು. ಈಗ ಬಲರಾಮನ ದಿನಗಳು ಇವತ್ತು 2026 ಮತ್ತೆ ಆ ದಿನಗಳ ಮಧ್ಯೆ ಏನು ಗ್ಯಾಪ್ ಇದೆಯೋ ಅದ್ರಲ್ಲಿ ಒಂದು ಜನ್ರೇಷನ್ ಬಂದಿದೆ ಇವಾಗ. ಆ ಜನ್ರೇಷನ್ ಅವ್ರಿಗೂ ಮತ್ತೆ ನಮ್ಮ ಡೈರೆಕ್ಟ್ರು ತಿರ್ಗಾ ಒಂದು ದೊಡ್ಡ ತಂಡ ಕಟ್ಟಿ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ತಂಡ ಕಟ್ಟಿ ಮತ್ತೆ ರಿಲೀವ್ ಮಾಡಕ್ಕೆ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಮ್ಮ ಫೀಲಿಂಗ್ ಸರ್. ರೌಡಿ ಸಾಮ್ರಾಜ್ಯ ಒಂದು ಮಣ್ಣಲ್ಲಿ ಅಂದರಾಗಿದೆ, ಇನ್ನೊಂದು ಜೈಲಲ್ಲಿ ಅಂದರಾಗಿದೆ. ಪಾತ್ರ ಹೇಗಿದೆ? ಪಾತ್ರ ತುಂಬ ಚೆನ್ನಾಗಿದೆ ಸರ್. ನಾನು ಒಬ್ಬ ಗ್ಯಾಂಗ್ಸ್ಟರ್ ಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲಿ. ತುಂಬ ಚೆನ್ನಾಗಿತ್ತು. ಅದನ್ನ ಬಿಟ್ಟು ಇದೇ ಇನ್ನೇನು ಒಂದು ವಾರದಲ್ಲಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಒಬ್ಬ ಆಡಿಯನ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದಾನೋ ನಾನು ಹಂಗೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಕ್ಟ್ ಮಾಡಿದ್ದು ಸೀನ್ಗಳು ಮಾತ್ರ ನನಗೆ ಗೊತ್ತು, ಪ್ಲಸ್ ಡಬ್ ಮಾಡಿದ್ದು ಗೊತ್ತು. ಅದಕ್ಕೆ ಜೊತೆಗೆ ಏನೇನು ಲಿಂಕ್ ಇದೆ ಅನ್ನೋದು ನಮ್ಮ ಡೈರೆಕ್ಟರ್ ನಮಗೆ ಹೊರಗಡೆ ತಿರುಗಾಡ್ತಾ ಇದ್ದೀರಲ್ಲ ನೀವು, ಹೊರಗಡೆ ತಿರುಗಾಡುವಾಗ ಬಲರಾಮನ ದಿನಗಳ ಬಗ್ಗೆ ಏನು ಕಿವಿ ಮೇಲೆ ಬೀಳ್ತಾ ಇದೆ? ಸರ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ಇವಾಗ ನಾನು 6 ವರ್ಷ ಗ್ಯಾಪ್ ತಗೊಂಡ್ಬಿಟ್ಟಿದ್ದೆ. ಮೊನ್ನೆ ಬಗೀರ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದ್ಮೇಲೆ ನನ್ನ ಹಳೆ ಸಿನಿಮಾದ್ದು ಗುಲಾಮ ಸಿನಿಮಾದ್ದು 2 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಹೋಗಿದೆ. ತೊಡೆ ಮಾಂಸ ತುರ್ಕಿ ಹೊಲ್ಗೆ ಹಾಕಿದ್ರು, ಲೆಫ್ಟ್ ಹ್ಯಾಂಡ್ ಲ್ಯಾಪ್ಸು, ಮೂಳೆ ಬ್ರೇಕು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನು ಈ ಪ್ರಮೋಷನ್ಗೆ ಬಂದ್ಮೇಲೆ ಅದ್ರಗಿನ ಇನ್ನೇನು ನನಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ ಸರ್. ಅದು ಅಷ್ಟು ಚೆನ್ನಾಗಿ ರೀಚ್ ಆಗಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಇದೀನೋ ಇಲ್ವೋ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ರೀಲ್ಸ್ ನೋಡಿ ನಾನು ಕೇಳ್ತಾ ಇದ್ದಾರೆ, ಗುರು ನೀನು ಬದುಕಿದ್ಯಾ ಅಂತ. ಅದು ನಿಜವಾಗ್ಲೂ ಸರ್, ಅದು ಅಣ್ಣ ನೀನ್ ಇದೆಯಾ ನನ್ಗೆ ಗೊತ್ತಿರ್ಲಿಲ್ಲ, ಏನೋ ಕೋವಿಡ್ ಅಲ್ಲಿ ಹೋಗ್ಬಿಟ್ಟೆ ಅನ್ಕೊಂಡೆ ಅಂತ ಯಾರೋ ಒಬ್ಬ ಫೋನ್ ಮಾಡಿ. ಅಂದ್ರೆ ನಿಮ್ ಈ ಬಲರಾಮ ಮತ್ತೆ ಬದುಕಿಸಿತ್ತು? ಹ್ಞೂ ಸರ್, ಮತ್ತೆ ವಾಪಸ್ ನನಗೆ ಬದುಕೆ ಅಂತ ಅನ್ಸುತ್ತೆ. ಅದು ಹೊಸಬ್ರಿಗೆ ಇಲ್ಲ ಅಂತಲ್ಲ, ಅವ್ರಿಗೆ ಇನ್ನೊಂಥರ ಬದುಕು. ಕೇಳ್ತಾ ಇನ್ನೂ ಭಯ ಶುರು. ನಾವು ಈಗ ಬಂದಿದೀವಿ, ಅಂಬೆಗಾಲ್ ಇಡ್ತಾ ಇದೀವಿ, ವಿಶ್ವಾಣನೇ ಹಿಂಗ ಅನ್ಬಿಟ್ರು. ಸೊ ಹೊಸಬ್ರದ್ದು ಸರ್, ಈಗ ಹೊಸಬ್ರದ್ದು ವಿಶ್ವಾಸವೇ ವಿಶ್ವ. ನಿಜ ಸರ್, ಸುಳ್ಳು ಹೇಳ್ತಾ ಇಲ್ಲ ನಾನು. ಯಾರೋ ಹಿಂಗೆ ಕೇಳ್ದ, ಅವಾಗ ಅನಿಸ್ತು ಸದ್ಯ ರೀಲ್ ನೋಡೋರು ಗೊತ್ತಾಯ್ತಲ್ಲಪ್ಪ ನಿನಗೆ ನಾನು ಬದುಕಿದ್ದೀನಿ ಅಂತ. ಸದ್ಯ ಅದು ಇಂಜೆಕ್ಷನ್ ಎಲ್ಲ ತಗೊಂಡಿದ್ದೀನಿ ಕೋವಿಡ್ದು, ಬದುಕಿದ್ದೀನಿ, ಪರವಾಗಿಲ್ಲ. ಬದುಕಿದೀವಿ ತೋರ್ಸಕ್ಕೆ ರೀಲ್ ಮಾಡ್ಬೇಕು ಹಂಗ ಆಗ್ಬಿಟ್ಟಿದೆ. ಹೌದು.
ರೀಲ್ ನೋಡಿದ್ರೆ ಸಾಕು, ರಿಯಲ್ ಆಗಿ ಸಿನಿಮಾ ನೋಡೋದು ಬೇಡ ಅನ್ನೋ ಹ್ಞೂ ಸರ್, ಇವತ್ತು ವಾಟ್ಸ್ಆಪ್ ಸ್ಟೇಟಸ್ ಹಾಕೋದು 3 ತಿಂಗಳು ಬಿಟ್ಬಿಟ್ರೆ ಮನುಷ್ಯ ಸತ್ತೋಗಿದ್ದಾನೆ ಅನ್ಕೊಂಡ್ಬಿಡ್ತಾರೆ ಸರ್. ಹೌದು ಅಲ್ವಾ ಸರ್, ನೀವ್ ಹೇಳಿ ಸರ್. ಅಲ್ಲ, ಸ್ಟೇಟಸ್ಸೇ ಬದುಕು. ಫಾಲೋ ಸರ್, ನಾವು RXL ಫಾಲೋ ಮಾಡ್ತಾ ಇದ್ದಿದ್ದು. ಸ್ಕೂಲಲ್ಲಿ ಹುಡುಗಿ ಲವ್ ಮಾಡಿದ್ರೆ ಸೈಕಲ್ ಅಲ್ಲಿ ಹೋಯ್ತಾ ಇದ್ವಿ. ಇವಾಗ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡು, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡು ಅಂತ. ಅದ್ ಹೆಂಗ್ ಸರ್ ಲವ್ ಮಾಡಕ್ಕಾಗುತ್ತೆ? ಅದೇ 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 ಅದಕ್ಕಾಗಿನೇ ಲವ್ ಮಾಡ್ತಾ ಇಲ್ಲ ಯಾರು ಈಗ. ಮತ್ತೆ ಅದ್ರ ಆಚೆ ಏನ್ ಮಾಡ್ಬಾರ್ದು ಅದನ್ನ ಮಾಡ್ತಾ ಇದ್ದಾರೆ. ಅದೇ ನೋವು ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ ಏನ್ ಅನಿಸ್ತದೆ ಈ ಸಿನಿಮಾದ ಬಗ್ಗೆ? ನಿಮ್ ಪಾತ್ರಗಳ ಹೇಗೆ? ಸರ್, ನನಗೆ ಅಂದ್ರೆ ನನ್ನ ಮುಖ್ಯ ವೃತ್ತಿ ಇದೆ ಸರ್. ನಾನು 2012ಕ್ಕೆ ಶಿವಮೊಗ್ಗ ನನ್ನ ನೇಟಿವ್ ಊರು. ಅಲ್ಲಿ PUC ತನಕ ಓದಿ ಇಲ್ಲಿ ಮಾಸ್ಟರ್ ಡಿಗ್ರಿಗೆ ಬಂದಿದ್ದೆ. ಆಗ 2012ರಲ್ಲಿ ನಮ್ದು ಶೇಷಾದ್ರಿಪುರಂ ಹಾಸ್ಟೆಲ್ ಸರ್. ಆಗ ನಾನು ನಿಮ್ಗೆ ಆಗ ಹೇಳ್ತಾ ಇದ್ದೆ, ನಾವಿನ್ನೂ ಸರ್ ರಾಜ್ ಮ್ಯೂಸಿಕ್ ಅಲ್ಲಿ ಇದ್ರು ಸರ್. ಅವರು ಫಿಲಮ್ ಇಂಟರ್ವ್ಯೂಗಳು ಬರ್ತಾ ಇತ್ತು. ಆಗ 3G ಕಾಲ ತುಂಬಾ ಬಫರ್ ಆಗುತ್ತೆ ಅಂತ ನಾನು ನನ್ನ ನಾಟಕದ ರಿಹರ್ಸಲ್ ಹೋದಾಗ ನಿಮ್ದು ಡೌನ್ಲೋಡ್ ಮಾಡಿ ಇಡ್ತಾ ಇದ್ದೆ ಎಲ್ಲ 20 ನಿಮಿಷ ಸ್ಲಾಟಿನ ಇಂಟರ್ವ್ಯೂಗಳು. ಸೊ ಈಗ ಅದಾಗಿ ಇವಾಗ ಒಂದು 12-13 ವರ್ಷ ಕಳೆದಿದೆ ಸರ್. ಅಲ್ಲಿ ಯಾವ್ದೋ ಒಂದು ಸಣ್ಣ ಮೊಬೈಲ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಹೆಂಗ್ ಅಂತ ಇತ್ತು. ಅಲ್ಲಿಂದ ಈಗ ನಿಮ್ಮ ಮುಂದೆ ಕೂತಿರೋದೇ ಒಂದು ದೊಡ್ಡ ಸೌಭಾಗ್ಯ ಅನ್ಸುತ್ತೆ. ಅಂದ್ರೆ ನನ್ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಮುಸ್ತಫಾದಲ್ಲಿ ನಿಮ್ಮ ಕಣ್ಣು, ನಿಮ್ಮ ಅಭಿವ್ಯಕ್ತಿ ನನಗೆ ಅಯ್ಯರನ್ನ ನೆನಪಿಸಿತು ಅಂತ ನಾನು ಆಗ್ಲೂ ಹೇಳಿದ್ದೆ ಅವತ್ತು. ಬಂದಿದ್ದೀನಿ ಸರ್. ಮೇಷ್ಟ್ರು ಫೋಕಸ್ ಹುಡುಗರ ಮೇಲೆ, ಹುಡುಗರ ಫೋಕಸ್ ಹುಡುಗಿಯರ ಮೇಲೆ. ಸೊ ಹೊಸ ಹುಡುಗರು ತುಂಬಾ ನಿರೀಕ್ಷೆಗಳನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಈ ಚೈತನ್ಯನ್ ಅಂತ ಒಂದು ನಿರ್ದೇಶಕ, ಚೈತನ್ಯನ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಅಥವಾ ಅವರ ಒಟ್ಟು ಓದಿನ ಹಿನ್ನೆಲೆ, ಅವರ ವ್ಯಕ್ತಿತ್ವವನ್ನು ಗಮನಿಸಿದರೆ ಅವರು ಈ ತರ ಸಿನಿಮಾಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಉತ್ತರ ದಕ್ಷಿಣ. ಅದು ಒಬ್ಬ ನಿರ್ದೇಶಕನಿಗೆ ಬಹುಶಃ ಅವನ ಪ್ರತಿಭೆ ಮತ್ತು ಅವನ ಸವಾಲು ಅಲ್ಲೇ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಅವನೇನು ಅಲ್ವೋ ಅವನದು ಆಗಿಸ್ಬೇಕು. ಒಬ್ಬ ಕಲಾವಿದನಿಗೂ ಅದೇ. ಹಾಗಾಗಿ ಈ ಸಿನಿಮಾ ಇವತ್ತಿನ ಸಂದರ್ಭದಲ್ಲಿ ಹಲವು ಕಾರಣಗಳಿಗೆ, ಒಂದು ಆ ದಿನಗಳು, ಇನ್ನೊಂದು ಚೈತನ್ಯ, ಇನ್ನೊಂದು ವಿನೋದ್, ಅದರ ಕಾಂಬಿನೇಷನ್ನು, ಮತ್ತೆ ಅದು ಬಯೋಪಿಕ್ ಅಲ್ಲ ಅಂತ ಮೇಲಿಂದ ಮೇಲೆ ಹೇಳ್ತಾ ಇರುವಂಥದ್ದು. ಆ ಮೇಲಿಂದ ಮೇಲೆ ಯಾವ್ದಾದ್ರು ಒಂದು ಅಲ್ಲ ಅಂತ ಹೇಳಿದ್ರೆ ಅದ್ರ ಆಚೆ ಇನ್ನೊಂದೇನೋ ಇದೆ ಅಂತ ಅರ್ಥ ಅದು. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಅದು ಒಂದಿಷ್ಟು ಕುತೂಹಲವನ್ನ ಕೆರಳಿಸಿದೆ. ಮತ್ತೆ ಘಟಾನುಘಟಿಗಳಿದ್ದಾರೆ. ಒಂದು ಸಿನಿಮಾದಲ್ಲಿ ಇಷ್ಟು ಕಲಾವಿದರನ್ನ ಒಟ್ಟಿಗೆ ತರುವುದಿದೆಯಲ್ಲ, ತಂದು ಅದನ್ನ ನಿರ್ವಹಿಸೋದು ಬಹಳ ಕಷ್ಟದ ಕೆಲಸ ಅದು. ಹಾಗಾಗಿ ನೀವು ಹೊಸಬರು, ಯುವಕರು, ನೀವು ಈ ಸಿನಿಮಾವನ್ನು ಯಾವ ರೀತಿ ಗಮನಿಸ್ತೀರಿ? ನಿಮ್ಮ ಪಾತ್ರಗಳ ಮೂಲಕ ಅಥವಾ ಈ ಸಿನಿಮಾದ ಒಟ್ಟು ತಂಡದ ಮೂಲಕ? ಸರ್, ಅಂದ್ರೆ ಖುಷಿ ಆಗುತ್ತೆ ಸರ್. ಅಂದ್ರೆ ಸಿನಿಮಾ ಮಾಧ್ಯಮದಲ್ಲಿ ಎಲ್ಲದು ಆ ಕಾಲಘಟ್ಟನ ನಾವು ದಾಖಲೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದ್ರೆ ಇದು ಕೇವಲ ಗ್ಯಾಂಗ್ಸ್ಟರ್ ಸಿನಿಮಾ ಅಂತಲ್ಲ, ಗ್ಯಾಂಗ್ಸ್ಟರ್ ಸಿನಿಮಾದ ಜೊತೆ ಆ ಸಮಯದಲ್ಲಾದ ರಾಜಕೀಯ ಸಂಚಲನಗಳು ಅಥವಾ ಏರುಪೇರುಗಳು, ಆ ಪಾತ್ರಗಳ ನಡುವೆ ಇದ್ದ ಎಮೋಷನ್ಸ್, ಆ ಟೈಮಿನ ನಮ್ಮ ಬೆಂಗಳೂರಿನ, ಈಗ ನಾವೆಲ್ಲ ಓದಿದೀವಲ್ಲ ಸರ್, ಇದು ಸಿನಿಮಾ ಮಾಧ್ಯಮ ಆಗಿ ನಾವು ಚಿತ್ರಿಸಕ್ಕೆ ನಮಗೆ ಇರೋ ಒಂದು ಶ್ರೇಷ್ಠ ಮಾಧ್ಯಮ. ಅಂದ್ರೆ ಆಗಿ ಕಟ್ಕೊಡುವಂತದ್ದು. ಅದು ಇನ್ನ ಒಂದು 30 ವರ್ಷ ಆದ್ಮೇಲೆ ಇನ್ಯಾರು ಒಂದ್ 20 ವರ್ಷದ ಹುಡುಗ 80 ವರ್ಷದಲ್ಲಿ ಈ ತರ ಆಗಿತ್ತು ಅಂದಾಗ ಒಂದ್ 2.5 ಗಂಟೆ ಸಿನಿಮಾ ನೋಡಿ ಅವ್ನು ಇನ್ನೂ ಬೆಟರ್ ವಿಜುವಲ್ ಒಂದು ಇದಕ್ ಬರ್ತಾರೆ ಅಂತ ನನಗೆ ಯಾವಾಗ್ಲೂ. ಜೊತೆಗೆ ಚೈತನ್ಯ ಸರಿನ ದೃಷ್ಟಿಕೋನನು ಬೇರೆ ಆಗತ್ತೆ ಸರ್. ಅಂದ್ರೆ ಬಹುಶಃ ಅವರಿಗೆ ಇರೋ ಆ ಓದಿನ ಹಿನ್ನೆಲೆ ಎಲ್ಲ ಏನಿದೆ, ನೋಡೋ ಪಾತ್ರಗಳು, ಅವರ ಪರ್ಸ್ಪೆಕ್ಟಿವ್ ಬೇರೆ ಆಗತ್ತೆ. ಈಗ ನಾವು ಒಬ್ರು ಪೊಲೀಸ್ ಅಧಿಕಾರಿ ಆದ ಪಾಡ್ಕಾಸ್ಟ್ ಅಲ್ಲಿ ಕತೆಗಳೆಲ್ಲ ಕೇಳ್ತಾ ನಾವೊಂದು ವಿಜುವಲೈಸ್ ಮಾಡಿದ್ರೆ, ಸರ್ ಆ ಟೈಮಲ್ಲಿ ಇನ್ನೂ ಬೇರೆ ಬೇರೆ ಏನೇನ್ ಆ ಘಟನೆಗಳು ನಡೆದಿರೋದಕ್ಕೆ ಆ ಘಟನೆ ನಡೆದಿರ್ಬೋದು ಅನ್ನೋ ಒಂದು ಬೇರೆ ಪರ್ಸ್ಪೆಕ್ಟಿವ್ ತಗೊಂಡ್ಬರ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಇಂಥ ದಿಗ್ಗಜ ನಟರುಗಳೆಲ್ಲ ನಾವೆಲ್ಲ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂಥವ್ರು. ಅತುಲ್ ಕುಲಕರ್ಣಿ ಸರ್, ಆಶೀಶ್ ವಿದ್ಯಾರ್ಥಿ ಅವರು, ನಮ್ಮ ಶರತ್ ಲೋಹಿತ್, ನಮ್ಮ ವಿನೋದಣ್ಣ. ನಮ್ಮ ವಿನೋದಣ್ಣ ಯಾವ ಕಡೆಯಿಂದನೂ ಅಲ್ಲಿ ಆ ಸ್ಟಾರ್ಗಿರಿ ತರ ಕಾಣಲ್ಲ ಸರ್. ಅಂದ್ರೆ ಆ ಪಾತ್ರವಾಗಿ ಕಾಣ್ತಾರೆ. ಬಲರಾಮ ಅಂದ್ರೆ ಹಿಂಗಿದ್ರು, ಇವ್ರ ಸುತ್ತ ಈ ತರ ಕತೆ ನಡೆದಿತ್ತಂತೆ, ಇದೆಲ್ಲ ಕೇಳಿದೀವಲ್ಲ. ಅದು ವಿಜುವಲ್ ಆಗಿ 2.5 ಗಂಟೆ ನೋಡಿದಾಗ ಎಂತ ಒಂದು ಆರ್ಟ್ ಪೀಸ್ ಅನ್ನ ಇಡೀ ಒಂದು ತಂಡ ಕಟ್ಕೊಟ್ರಲ್ಲ.
ಅದರ ಭಾಗವಾಗಿದ್ದೀನಲ್ಲ ಸರ್, ಅದೇ ನನ್ನ ಪುಣ್ಯ ಅಂತ. ಸರ್, ನೀವು ಬಹಳಷ್ಟು ಸಿನಿಮಾಗಳನ್ನು ಮಾಡಿದಿರಿ, ಬಹಳಷ್ಟು ಪಾತ್ರಗಳನ್ನು ಮಾಡಿದಿರಿ. ನಿಮ್ಮ ಹೆಸರಲ್ಲಿ ಬಹಳಷ್ಟು ಪಾತ್ರಗಳು ನಿಂತಿವೆ. ಹಾಗೆ ನಿಮ್ಮಿಂದ ಪ್ರತಿ ಸಿನಿಮಾದಲ್ಲೂ ನೀವಿದ್ರೆ ಒಂದಿಷ್ಟು ನಿರೀಕ್ಷೆಗಳಿರ್ತವೆ. ಇಲ್ಲಿ ಚೈತನ್ಯ ನಿಮ್ಮನ್ನ ಹೇಗೆ ದುಡಿಸ್ಕೊಂಡಿದ್ದಾರೆ? ಇದು ಸಿನಿಮಾ ಶುರುವಾಗಕ್ಕಿಂತ ಒಂದು 4 ತಿಂಗಳು 3 ತಿಂಗಳು ಮುಂಚೆ ಫೋನ್ ಬಂದ ಕೆಲವು ಸಿನಿಮಾಗಳಿವೆ. ನನಗೆ ಯೂಶಲಿ ಯಾವ ತರ ಬರುತ್ತೆ ಅಂದ್ರೆ ಈಗ ರೀಸೆಂಟ್ ಆಗಿ ಹೆಂಗಾಗುತ್ತೆ ಅಂದ್ರೆ ಯಾರೋ ಒಬ್ಬ ಆರ್ಟಿಸ್ಟ್ ಕೈ ಕೊಟ್ರು ಅಥವಾ ಏನು ಸಿಂಕ್ ಆಗಲ್ಲ, ತಕ್ಷಣಕ್ಕೆ ನಾವು ಒಂಥರ ಅಂತ, ಈಗ ನಮ್ಮ ನಾಟಕದಲ್ಲಿ ಡಬಲ್ ಕ್ಯಾಸ್ಟಿಂಗ್ ಮಾಡಿಸೋರು, ಒಬ್ಬ ಹುಷಾರು ತಪ್ಪಿದ್ರೆ ಇನ್ನೊಬ್ಬ ರೆಡಿ ಇರಲಿ ಅನ್ನೋ ತರ ನಾಟಕ ಮಾಡ್ಬೇಕಾದ್ರೆ ಹಂಗೆ ಆ ಥರ ತುಂಬಾ ಸಿಕ್ಕಿದೆ. ಬಟ್ ಇದರಲ್ಲಿ ಸರ್ 4 ತಿಂಗಳು ಮುಂಚೆನೇ ಫೋನ್ ಮಾಡಿ ಬರೋ ಆಫೀಸ್ಗೆ ಒಂದು ರೋಲ್ ಇದೆ ಮಾಡು, ಪೊಲೀಸರು. ನಮ್ಮ ಪೊಲೀಸರು ಮಾಡಲ್ಲ ಸರ್, ತುಂಬಾ ಆಗೋಯ್ತು. ಬಾ ನೀನ್ ಹೇಳ್ತೀನಿ. ನೀವು ಎಲ್ಲಾದ್ರೂ ತಿರ್ಗಾಡಿದ್ರು ಸಾಕು, ನೀವು ಪೊಲೀಸ್ ರೋಲೇ ಮಾಡುವರು ಅಂತ ಆಗೋದು. ಈಗ ಅದೇ ಆಗಿದೆ. ಈಗ ಅದಕ್ಕೆ ಮೊನ್ನೆ ಹೌದೌದು, ಅದು ಯಾವ ಎಫೆಕ್ಟ್ ಆಗಿದೆ ಅಂದ್ರೆ, ನಾವು ಇಲ್ಲಿ ಹಯಗ್ರೀವ ಅಂತ ಒಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದೆ ಮೈಸೂರು ರೋಡಲ್ಲಿ. ಮೈಸೂರು ರೋಡ್ ಟೋಲಲ್ಲಿ ನಿಂತಿದ್ದೆ ನಾನು, ಎಕ್ಸ್ಪ್ರೆಸ್ ಹೈವೇಲಿ. ಫುಲ್ ರಶ್ ಇತ್ತು. ಅವನು ಅಣ್ಣ ಈ ಕಡೆ ಬನ್ನಿ ಅಂತ, ಆ ಕಡೆ ಹೋದ್ರೆ ಬಿಟ್ಟ. ನನಗೆ ಕನ್ಫ್ಯೂಷನ್, ಇವನು ಆಕ್ಟರ್ ಅಂತ ನೋಡ್ಬಿಟ್ನಾ ನನ್ನ ಪೊಲೀಸ್ ಹತ್ರ ಬಿಟ್ಟು. ಆಮೇಲೆ ಇಲ್ಲ ನಾನು ನೋಡಿದ್ರಿ ಒಂದು ಸಿನಿಮಾದಲ್ಲಿ, ಅದಕ್ಕೆ ಬಿಟ್ಟಿದ್ದು ಅಂತ. ಅಂದ್ರೆ ಅಷ್ಟೊಂದು ಇದಾಗೋಗಿದೆ, ಅಂದ್ರೆ ಒಂಥರ ಫೆಮಿಲಿಯರ್ ಆಗಿದೆ. ಬಟ್ ನಾನು ತುಂಬಾ ಮಾಡಿಲ್ಲ. ನನ್ನ ಕೆರಿಯರ್ ಒಂದು 30% ಪೊಲೀಸ್ ವರ್ಕ್ ಮಾಡಿದೆ, 30%. ಬಟ್ ಈ ಸಿನಿಮಾದಲ್ಲಿ ನನಗೇನಂದ್ರೆ, ಅದೇ ನೀವು ಹೇಳಿದಾಗೇನೆ ಚೈತನ್ಯ ಸರ್ ಹಿನ್ನೆಲೆನೇ ಬೇರೆ, ಕವಿಗಳು, ಸಾಹಿತಿಗಳ ಕುಟುಂಬ. ಅವರು ಇಂಗ್ಲಿಷ್ ಮಾತಾಡಿದ್ರೆ ನಾವು ಡಿಕ್ಷನರಿ ತೆಗಿಬೇಕು, ಹಂಗಿರುತ್ತೆ ವರ್ಡ್ಸ್ ಅವ್ರದ್ದು. ಹೌದು, ಅಷ್ಟು BBC-ಗೆಲ್ಲ ವರ್ಕ್ ಮಾಡಿದ್ರಂತೆ ನನಗೆ ಹೇಳಿದ್ರು. ಸೊ ಅವರು ಆಮೇಲೆ ಅವ್ರ ಜೊತೆ ಡೈರೆಕ್ಷನ್ ಆಕ್ಟ್ ಮಾಡೋದು ಅಂದ್ರೆ ನಾವು ಒಂಥರ ಕುಸರಿ ಕೆಲಸ ಇದ್ದಂಗೆ. ಅಂದ್ರೆ ಫಿನಿಶಿಂಗ್ ಇರುತ್ತಲ್ಲ, ನಮ್ಗೆ ವಾವ್ ಅನ್ಸುತ್ತೆ, ನಾವು ಹಿಂಗೂ ಮಾಡ್ಬೋದಾ ಅಂತ. ಆಮೇಲೆ ಆ ಪಾಸಸ್ ಅದು ಎಲ್ಲಿ ಕೊಡ್ಬೇಕು, ಅದು ಒಂದು ತುಂಬಾ ನೀಟಾಗಿ, ಅಂದ್ರೆ ನಮ್ದೊಂದು ಲೆವೆಲ್ ಮೇಲಾಗುತ್ತೆ, ಅಪ್ಪಾಗುತ್ತೆ. ಒಂದು ಯಾರೋ ಒಬ್ಬ ವೆಟ್ರನ್ ಆಕ್ಟರ್ ಫೀಲ್ ಬರುತ್ತೆ. ನನ್ಗೆ ಆ ಥರದ್ದೆಲ್ಲ ಇತ್ತು. ಆದ್ಯಾನ ಒಂದು ಸಿನಿಮಾದಲ್ಲಿ ಮಾಡಿದ್ದೆ, ಒಂದೇ ಒಂದಿನ ವರ್ಕ್ ಮಾಡಿದ್ದೆ ಚಿರಂಜೀವಿ ಸರ್ಜಾ ಅವ್ರ ಜೊತೆ. ಅದಾದ್ಮೇಲೆ ಇವರೇ ಫೋನ್ ಮಾಡಿ, ಹಿಂದಿನ ಸಿನಿಮಾದೆಲ್ಲ ಕೇಳಿದ್ದೆ, ಸರ್ ನಿಮ್ಗೆ ಯಾವ ಸಿನಿಮಾದ್ರು ಬಿಡಬೇಡಿ ಅಂತ, ನಿನ್ಗೆ ಹೊಂದೋದಿದ್ರೆ ಮಾತ್ರ ನಾನು ಫೋನ್ ಮಾಡೋದು ಅಂತ ಅವರು ಸ್ಟ್ರೈಟ್ ಗ್ಯಾರಂಟಿ ಹೇಳ್ತೀನಿ, ಹಂಗೆಲ್ಲ ಹೇಳಲ್ಲ ಅವರು. ಇದಕ್ಕೆ ಅವರೇ, ಯಾಕಂದ್ರೆ ಅವರು ಸಿನಿಮಾದೊಳಗೆ ಇದ್ದು ಸಿನಿಮಾದವರಲ್ಲ ಅವರು. ಮೊದಲು ಈಗ ನಾವೆಲ್ಲ ಸ್ವಲ್ಪ ಓಲ್ಡ್ ಜನರೇಷನ್ ಆಯ್ತಲ್ಲ ಈಗ. ಸೊ ಮೊದಲು ಅದು ಇರ್ಲಿಲ್ಲ. ಈಗ ರಾಜ್ಕುಮಾರ್ ಆದಿಯಾಗಿ ಪ್ರಭಾಕರ್ ವರೆಗೂ ಅಥವಾ ವಜ್ರಮುನಿ ಅಥವಾ ಈ ತರದ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ರು, ಒಂದೇ ಕಾರಲ್ಲಿ ಬರ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಈಗ ಊಟವೂ ಬೇರೆ, ಕಾಲ ಬೇರೆ, ಕಾರು ಬೇರೆ, ಎಲ್ಲವೂ ಬೇರೆ ಬೇರೆ ಆಗಿದೆ. ಈಗ ಹೆಂಗಾಗಿದೆ ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ಪಾತ್ರದ ಎಷ್ಟು ಡೇರ್ ಆಗಿದೆ ಅನ್ನೋದಕ್ಕಿಂತ ಯಾರೋ ಒಂದು ನನ್ನ ಹೆಸರಿದೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಈಗ ಏನಾಗಿದೆ, ದುರಂತ ಅಲ್ಲ ಅದು. ಈಗ ಅಲ್ಲಿ ಮಾತ್ರ ಹೆಸರಿದೆ, ಥಿಯೇಟರ್ ಇಲ್ಲ. ಈಗ ಸಿನಿಮಾ ಹಾಳಾಗೋದಕ್ಕೆ ಕಾರಣ ಏನು? ಈಗ ಚೈತನ್ಯನಂತವ್ರ ಸಿನಿಮಾದ ಬಗ್ಗೆ ನಾವು ಮಾತಾಡುವಾಗ ಅಥವಾ ಒಂದು ಚೂರು ಯೋಚನೆ ಮಾಡಿ ಸ್ವಲ್ಪ ಗಂಭೀರವಾಗಿ ಒಂದಿಷ್ಟು ಮಾತಾಡೋಣ ಅಂತ ಆಸಕ್ತಿ ಹುಟ್ಟುತ್ತದೆ ನಮಗೆ. ಬೇರೆ ಸಿನಿಮಾ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತೇವೆ, ಅದೇ ವ್ಯತ್ಯಾಸ. ಅದು ಗೇಯತೆಯ ಸಮಸ್ಯೆ, ಅದು ಕೆಲಸದ ಸಮಸ್ಯೆ, ಆಸಕ್ತಿಯ ಸಮಸ್ಯೆ. ಈ ಸಿನಿಮಾದ ಒಂದು ಹಾಡನ್ನು ನೋಡಿದಾಗ ಅಥವಾ ಅದರ ಟೀಸರು ಇತ್ಯಾದಿ ನೋಡಿದಾಗ ಒಂದು ಬೇರೆ ಏನೋ ಒಂದು ಡೆಪ್ತ್ ಕಾಣುತ್ತೆ. ಒಂದು ಸಿನಿಮಾದ ಆಚೆ ಏನೋ ನಮ್ಮನ್ನು ಕೊಂಡೋಗ್ಬೋದು. ಆ ಸಿನಿಮಾದ ಆಚೆ ನಮ್ಮನ್ನು ಎಲ್ಲೋ ಒಂದು ಕಡೆ ಒಂದು ಗುಂಗಲ್ಲಿ ಅದು ನಿಲ್ಲಿಸಬಹುದು. ಯಾಕಂದ್ರೆ ಈಗ ಆ ದಿನಗಳು ಸಿನಿಮಾ ಮತ್ತು ನಾನು ಈ ಬಲರಾಮನ ಹಾಡುಗಳನ್ನೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ನಮಗೆ ಆ ದಿನಗಳ ಸಿನಿಮಾ ಈ ದಿನಗಳಿಗೂ ಗುಣಭಾಗಿ ಇದೆ. ಅದು ಇಳೆಯರಾಜರ ಶಕ್ತಿ ಅದು. ಸೊ ಈಗ ಈಗ ಮಾಡ್ತಾ ಇರುವಂತವ್ರು ಕೂಡ ತಮಿಳಿನಲ್ಲಿ ಬಹಳ ಹೆಸರನ್ನ ಮಾಡಿದವರು. ಹೌದು, ಅವ್ರಿಗೂ ಅವರದೇ ಆದಂತ ಒಂದು ನೆಲೆ ದಕ್ಕಿದೆ. ಬಟ್ ಈ ಸಿನಿಮಾದ ಹಾಡುಗಳು ತುಂಬಾ 2-3 ಹಾಡಂತೂ ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಈ ಒಂದು ವಿಚಿತ್ರ ಕಾಂಬಿನೇಷನ್ ಇದೆ ಕಾಣುತ್ತೆ. ಕ್ಲಾಸಿಕಲ್ ಇಂದ ಹಿಡಿದು ಈ ಕಲಾಸಿ ಪಾಳ್ಯದವರೆಗಿನ ಟೇಸ್ಟ್ಗೂ ಕೂಡ ಎಲ್ಲ ಹಾಡುಗಳು ಒಂದೊಂದು ಇದ್ದಂಗೆ ಕಾಣುತ್ತೆ ನೋಡಿ.
ಸೊ ನನಗೆ ಅನ್ಸುದು ಈ ಸಿನಿಮಾದ ಆಸಕ್ತಿ ನೀವು ಸಿನಿಮಾದ ಹೊರಗಡೆ ನಿಂತು ನೋಡಿದಾಗ, ನೀವು ಪಾತ್ರಧಾರಿಗಳಾಗಿ ನೋಡೋದು ಬೇರೆ, ಹೊರಗಡೆ ನಿಂತು ನೋಡಿದಾಗ ಈ ಸಿನಿಮಾ ಇವತ್ತಿನ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಥಿಯೇಟರ್ಗೆ ಜನರನ್ನ ಎಳೆಬಹುದು. ಈಗ ನಾವು ಮಾತಾಡ್ತಾ ಇರೋದು ಇದು ಯಾವುದೇ ನಿಮ್ಮ ಪರಿಚಯದ ಕಾರ್ಯಕ್ರಮ ಅಲ್ಲ, ಬಹಳ ಸ್ಪಷ್ಟವಾಗಿದೆ. ಬಲರಾಮ ಸಿನಿಮಾದ ಒಂದು ಕರ್ಟನ್ ರೈಸರ್ ಇದು, ಜನಕ್ಕೆ ನಾವು ಮುಟ್ಟಿಸ್ಬೇಕಾಗಿದೆ. ಸಿನಿಮಾ ಸೋಲ್ತಾ ಇದೆ, ಥಿಯೇಟರ್ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾದ ಒಂದು ಆಸಕ್ತಿಯ ಪರ್ವ ಕಡಿಮೆ ಆಗಿದೆ. ಹಾಗಾದ್ರೆ ಈಗ ಅದರನ್ನ ಒಂದು ಬಲರಾಮ ಕೈ ಎತ್ತಿ ಹಿಡಿಬಹುದಾ, ಬಲರಾಮ ಒಂದು ಎರವನ್ನ ಚೇಂಜ್ ಮಾಡಬಹುದಾ ಅಂತ ನನಗೊಳಗೆ ಅನ್ಸಿದ್ದು. ಈಗ ನೀವು ಹೇಳ್ಬೇಕು ಅದಕ್ಕೆ. 100% ಸರ್. ಅದಕ್ಕೆ ನಾವು ಕೆಲಸ ಮಾಡಿ, ನೀವು ಕೇಳ್ಬಿಟ್ಟು ಹೇಳಿದ್ರಿ, ಕೆಲಸ ಮಾಡಿ ಹೇಳ್ತಾ ಇಲ್ಲ ನಾವು ಇದನ್ನ. ನಾ ಆಚೆ ನಿಂತ್ಕೊಂಡು ನೋಡಿದಾಗ್ಲೂ ನನಗೆ ಆ ಫೀಲಿಂಗ್ ಇದೆ, ಅಂದ್ರೆ ಈ ಸಿನಿಮಾ ಆ ಜಾಗ ತುಂಬುತ್ತೆ ಅಂತ. ನೀವೇ ಹೇಳಿದ್ರಲ್ಲ ಸರ್, ನಮ್ಮ ಡೈರೆಕ್ಟರ್ ಅವ್ರು ನೋಡೋ ರೀತಿನೇ ಬೇರೆ ಸಿನಿಮಾನ. ಅವ್ರ ಸಿನಿಮಾ ಅಂತಾನೆ ನೋಡ್ಬಿಟ್ಟಿದ್ರೆ ಇದು ಬೇರೆ ತರ ಆಗ್ತಾ ಇತ್ತು. ಅವರು ಒಂದು ಡಾಕ್ಯುಮೆಂಟ್ನೇ ಕಟ್ಟಿಡಬೇಕು ಅನ್ನೋ ತರ ನಮ್ ಕೈ ಕೆಲಸ ಮಾಡಿಸಿದ್ದಾರೆ. ಇಲ್ಲಿ ಅವ್ರು ಸರ್ ಇಷ್ಟು ಎಕ್ಸ್ಟ್ರಾ ಬೇಕಾಗಿಲ್ಲ ಅವ್ರಿಗೆ. ನಾನು ಇದಕ್ಕೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಕ್ವಶನ್ ನಿಜವಾಗ್ಲೂ ರೆಲೆವೆಂಟ್ ಅನ್ಸ್ತು. ಅವ್ರ ಡಾಕ್ಯುಮೆಂಟೇ ಕ್ರಿಯೇಟ್ ಮಾಡ್ಬೇಕು, ನಾನು ಅದನ್ನ ಏನ್ ಹೇಳ್ಬೇಕು ಹೇಳಕ್ ಹೊರಟಿದ್ದೀನಿ, ಅದನ್ನ ಯಾರನ್ನ ಇಟ್ಕೊಂಡು ಹೇಳಕ್ ಹೊರಟಿದ್ದೀನಿ, ಅದು ತುಂಬಾ ಕ್ಲಾರಿಟಿ ಇದ್ದು ಈ ಕೆಲಸ ಮಾಡಿದ್ದಾರೆ. ಅಂತ ಎಫರ್ಟ್ ಹಾಕಿದಾಗ ಸರ್ ಸಿನಿಮಾ ಸೋಲಿಲ್ಲ, ಸಿನಿಮಾಕ್ ಸೋಲೇ ಇಲ್ಲ ಆತರ. ಆಮೇಲೆ ಇನ್ನೊಂದೇನಂದ್ರೆ ವಿನೋದ್ ಸರ್ದು ಹೋದ ವರ್ಷ ಬಂದಿದ್ದು ಮಹಾದೇವ ಹಿಟ್ ಆಗಿದೆ, ಅದಿನ್ನೂ ಮಾಸಿಲ್ಲ ಜನಕ್ಕೆ. ಹೌದು, ಆ ಹಿಟ್ಟು ಇನ್ನೂ ಇದೆ, ಅಮೆಝಾನ್ ಅಲ್ಲಿ ಈಗಲೂ ನೋಡ್ತಿದ್ದಾರೆ. ಸೊ ಇನ್ನೂ ಒಂದು ವರ್ಷ, ಎಕ್ಸಾಕ್ಟ್ಲಿ ಒಂದು ವರ್ಷ ಜೂನಲ್ಲೇ ಬಂದಿತ್ತು, ಈಗ ಇದು ಬರ್ತಿದೆ. ಆ ಬಿಸಿ ಇನ್ನೂ ಆರಿಲ್ಲ, ಅವಾಗ ಸರ್ ಇನ್ನೊಂದು ಮಾಡ್ತಿದ್ದಾರೆ. ಆಮೇಲೆ ನಾನು ಹೇಳುದು ಅವ್ರ ವ್ಯಕ್ತಿತ್ವನೇ ರೀಚ್ ಆಗುತ್ತೆ ಜನಕ್ಕೆ, ನೋಡ್ಬೇಕು ಅನ್ಸುತ್ತೆ. ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ, ಅದೊಂದು ಅಡ್ವಾಂಟೇಜ್. ಆಮೇಲೆ ನನಗೆ ಇದೆ ಅನ್ಸುತ್ತೆ ಅಂದ್ರೆ, ಈಗ ಪುಳಿಯೋಗರೆ ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ ಸರ್, ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂತ ಹಾಕಿರ್ತಾರೆ ಬೋರ್ಡ್, ನಮ್ಗದು ಮೇಲ್ಕೋಟೆ ಪುಳಿಯೋಗರೆ ಅಂತ ಹೋಗ್ತೀವಲ್ಲ. ಸೊ ಆ ತರ ಬಲರಾಮ ಸಿನಿಮಾ ಇದೆ, ತುಂಬಾ ಬರ್ತಾ ಇರುತ್ತೆ ವಾರ ವಾರ. ಮತ್ತೆ ಇದರಲ್ಲೊಂದು ಬಹಳ ಅದ್ಭುತವಾದಂತ ಕಾಂಬಿನೇಷನ್ ಇದು. ನಾನು ಅದನ್ನ ಆ ದಿನಗಳು ಸಿನಿಮಾ ಬಂದಾಗಲೂ ಅದರ ಬಗ್ಗೆ ಮಾತಾಡಿದ್ದೆ. ವೇಣು ಮತ್ತೆ ಚೈತನ್ಯ ಸ್ವಭಾವತಃ ಒಂದೇ ನೆಲೆಯಲ್ಲಿ ಹರಿಯುವವರು, ರಿದಮಿಕಲ್ ಹೇಳೋದು. ವೇಣು ಒಬ್ಬ ಕೆಮರಾಮನ್, ಆ ರೀತಿಯ ಕೆಮರಾಮನ್ ಅಂತ ನಿಮಗೆ ಅನ್ನಿಸುವುದೇ ಇಲ್ಲ, ಆಯ್ತಾ. ಆದ್ರೆ ಒಂದು ಕಾವ್ಯ ಕಟ್ಟು ಕೊಡಬಹುದಾದಂತ ಒಂದು ಸಂವೇದನೆಯನ್ನ ಅಥವಾ ಚೌಕಟ್ಟನ್ನ, ಆ ಫೀಲ್ ಅನ್ನ ವೇಣು ಕೊಡ್ತಾರೆ. ಅವ್ರಿಗೆ ಕೆಮರಾ ಮುಖ್ಯ ಅಲ್ಲ, ನೀವು ಯಾವ ಕೆಮರಾ ಕೊಟ್ಟರು ಅವ್ರು ಕೆಲಸ ಮಾಡ್ತಾರೆ. ಯಾವ ಕೆಮರಾದಲ್ಲಿ ಏನನ್ನೂ ಆ ದಿನಗಳಲ್ಲಿ ಅಂತ ಅದ್ಭುತ ಕೆಮರಾಗಳನ್ನೇನು ಬಳಸಿಲ್ಲ. ಸೊ ಹಾಗಾಗಿ ಈ ಸಿನಿಮಾಕ್ಕೆ ಯಾಕೆ ನಮಗೆ ಕುತೂಹಲ ಅನ್ನೋದು ಈ ಕಾರಣಕ್ಕಾಗಿ. ಇದರ ಹಿಂದಿರುವ ಶಕ್ತಿಗಳು ಅವರಲ್ಲದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಆ ದಿನಗಳು ಚೈತನ್ಯ ಮಾಡುವಂತ ಸಿನಿಮಾ ಅಂತ ಈಗಲೂ ನಂಬಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಬಲರಾಮನ ದಿನಗಳು ಬಂದಾಗ ಮತ್ತೆ ಚೈತನ್ಯನೇ ಈ ಮತ್ತೊಂದು ಎರವನ್ನ ಕಟ್ಟಬೇಕಾಗಿತ್ತೇನೋ ಅಂತಲೂ ಅನಿಸ್ತದೆ ನಮ್ಗೆ. ಸರ್, ಇನ್ನು ಅಂದ್ರೆ ಕನ್ನಡ ಸಿನಿಮಾಗಳಲ್ಲಿ ಪಾತ್ರವಾಗಿ ಗುರುತಿಸ್ಕೊಂಡಿರೋ ಯಾವ ಸಿನಿಮಾನು ಸೋತಿಲ್ಲ. ಇಲ್ಲಿ ಯಾವ ಹೀರೋಯಿಸಮ್ ಇಲ್ಲ. ಆ ಪಾತ್ರ, ಅದಕ್ಕಿರುವ ಹಿಂದಿನ ಸೈಕಾಲಜಿಗಳು, ಯಾವ ಒಂದು ಸಿನಿಮಾನು ಸೋತಿಲ್ಲ. ಪಾತ್ರವಾಗೇ ಮಾಡಿದ್ದಾರೆ, ಅದು ಆಗಿದ್ದರೆ ಈಗ ಸುಮ್ಮನೆ ಹಿಂದೆ 4 ಜನ ನಿಂತ್ಕೊಂಡು ಅಣ್ಣ ನೀನ್ ಹೋಗೋಣ ಆತರ 0.001% ನಮ್ಮ ಸಿನಿಮಾದಲ್ಲಿ ಇಲ್ಲ. ಸರ್, ಮತ್ತೆ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂತ ಅಂಶ ಏನು? ಆಕ್ಚುಲಿ ಏನಂದ್ರೆ ಸರ್, ಕೆಲವೊಂದು ಸ್ಟೋರಿನ ನಾವು ಕೇಳಿರ್ತೀರಿ, ಬಟ್ ಅದು ವಿಜುವಲಿ ನೋಡಿದಾಗ ಅದ್ರ ಮಜಾನೇ ಬೇರೆ. ಯಾಕಂದ್ರೆ ನಾನು ಕೇಳಿದ್ದೆ ಬಲರಾಮ ಬಗ್ಗೆ ಆಗಿರ್ಬೋದು, ಆ ಘಟ್ಟದ ಒಂದು ಅಂಡರ್ ವರ್ಲ್ಡ್ ಆಗಿರ್ಬೋದು, ಪೊಲೀಸ್ ಅವ್ರ ಬಗ್ಗೆ ಆಗಿರ್ಬೋದು. ಇವಾಗ ನನಗೆ ಅದು 26ನೇ ತಾರೀಕು ನಾನು 70mm ಸ್ಕ್ರೀನಲ್ಲಿ ಅದು ವಿಜುವಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ನಾನು ರೀಕಲೆಕ್ಟ್ ಮಾಡ್ತೀನಿ. ನಾನು ಕೇಳಿದ ಇನ್ಫಾರ್ಮೇಶನ್ ಆಗಿರ್ಬೋದು, ಕೇಳಿದಂತ ವಿಷಯ ಆಗಿರ್ಬೋದು. ಸೊ ಅದು ವಿಷಯ ಹೇಳ್ತಾರಲ್ಲ ಸರ್, ಆ ವಿಷನ್ ಬೀಡಾನೆ ಇಟ್ಸ್ ವೆರಿ ಪವರ್ಫುಲ್. ನಿಮ್ಗೆ ಮರೆಯಕ್ಕಾಗಲ್ಲ, ನೀವು ಕೇಳಿರ್ತೀರಾ, ಬಟ್ ಅದನ್ನ ವಿಜುವಲ್ ಆಗಿ ನೋಡಿದಾಗ ಅದ್ರ ಮಜಾನೇ ಬೇರೆ. ಅಂಡ್ 80s ಅಲ್ಲಿ ನಡೆದಿರೋದು. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಹಾಗೆ ನೀವು ಹೇಳ್ದಂಗೆ ನಮ್ಮ ವೇಣು ಸರ್ ಆಗಿರ್ಬೋದು ಅಥವಾ ಚೈತನ್ಯ ಸರ್, ಅಂಡ್ ಈ ಸಂದರ್ಭದಲ್ಲಿ ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು 80s ತರ ಕಾಣಿಸ್ಬೇಕಂತ ಕಂಟಿನ್ಯೂಟಿ ಆಗಿರ್ಬೋದು, ಆವಾಗ ಯೂಸ್ ಮಾಡ್ತಿದ್ದಂತ ಕಾರು, ವೆಹಿಕಲ್ಸು ಎಲ್ಲೂ
ಒಂದ್ ಕಡೆನೂ ಮಿಸ್ಟೇಕ್ ಆಗ್ದಿರಂಗ್ ನೋಡ್ಕೊಂಡು ಈ ಸಿನಿಮಾನ ಒಂದು 80 ಫೀಲ್ ತರ, ಯಾಕಂದ್ರೆ ನಾನು ನೋಡಿರೋ ರಶಸ್ ಅಲ್ಲಿ ನನ್ಗೆಲ್ಲೂ ಈಗ ಮಾಡ್ತಿದ್ವಿ ಅಂತ ಅನ್ಸಿಲ್ಲ, 80s ತರ ಫೀಲ್ ಆಯ್ತು. ಅಂಡ್ ಅಗೈನ್ ಒಂದು ವಿಷುವಲ್ ಟು ವಾಚ್. ನಿಮ್ಮ ಕಂಬ್ಯಾಕ್ ಬಹಳ ಒಳ್ಳೆ ಸಿನಿಮಾ ಸಿಕ್ತಲ್ವಾ? ಖಂಡಿತ ಸರ್. ಅಲ್ಲ, ಸಿನಿಮಾನೇ ಲಾರ್ಜರ್ ದನ್ ಲೈಫ್. ಅದ್ರ ಮಧ್ಯದಲ್ಲಿ ಹೋಗ್ಬಿಟ್ಟಿದ್ದಾನೆ ಅನ್ನೋ ವ್ಯಕ್ತಿ ವಾಪಸ್ ಬರ್ತಾನೆ ಅಂದ್ರೆ ಅದ್ರ ಖುಷಿನೇ ಬೇರೆ ಸರ್. ಅಂದ್ರೆ ನನಗೆ ನನ್ ಜೀವ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಇವಾಗ. ಕರೆಕ್ಟ್. ಆರ್ಟಿಸ್ಟ್ಗೆ ಇನ್ನೇನ್ ಬೇಕು ಹೇಳಿ ಸರ್? ಮುಂದೆ ನಿಮ್ಗೆ ನನ್ನಲ್ಲಿ ಇದೆ ಅದು ಅಂತ ಹಾಗೆ ಮುಂದೋಗ್ಲಿ. ಮರ್ತೋಗುತ್ತೆ ಸರ್, ರಿಲೀವ್ ಮಾಡ್ದಂಗ ಆಗುತ್ತೆ. ಅಂದ್ರೆ ಈ ಗಾಡಿಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಒಂದ್ ಕಡೆ ಆಕ್ಟಿಂಗ್ ಸರ್, ಇನ್ನೊಂದ್ ಕಡೆ ಆ ಗಾಡಿಗಳು ಓಡಿಸ್ಬೇಕಲ್ಲ, ಕರೆಕ್ಟ್ ಟೈಮ್ ಸ್ಟಾರ್ಟ್ ಆಗ್ಬೇಕಲ್ಲ. ಅವು ವೆಹಿಕಲ್ಸ್ ಇದೆ, ಒಂದು 35-40 ಗಾಡಿಗಳು ಇದೆ ಅನ್ಸುತ್ತೆ ಸರ್. ಅವೆಲ್ಲವೂ ಅವು ಆಕ್ಟ್ ಮಾಡ್ಬೇಕಲ್ಲ ಜೊತೆಗೆ. ಯಾಕಂದ್ರೆ ಕರೆಕ್ಟ್ ಆಗಿ ಇನ್ನೇನು ಅಲ್ಲಿ ಟೇಕ್ ಆಗೋ ಟೈಮಲ್ಲಿ ಗಾಡಿ ಆಫ್ ಆಗ್ಬಿಡೋದು, ಅದೆಲ್ಲ ಸಖತ್ ಚಾಲೆಂಜ್, ತುಂಬಾ ಚಾಲೆಂಜ್ ಇತ್ತು ಸರ್. ಬಟ್ ಸ್ಟಿಲ್ ಅದೆಲ್ಲ ಓವರ್ಕಮ್ ಮಾಡಿ ಟೀಮ್ ಅಷ್ಟು ಚೆನ್ನಾಗಿತ್ತು ಸರ್. ಡೈರೆಕ್ಟರ್ ಕಟ್ಕೊಟ್ಟಿರೋ ಟೀಮು, ವಿನೋದಣ್ಣ, ವೇಣು ಸರ್, ಇವರೆಲ್ಲ ಇರೋದ್ರಿಂದ ಇವತ್ತಿನ 5G ಯಲ್ಲಿ ಬದುಕಿದವರಿಗೆ ಈ 80s ಹೋಗೋದು, ಕಾರು, ಆಮೇಲೆ ನಿಮ್ಮ ಕಾಸ್ಟ್ಯೂಮು, ಆಮೇಲೆ ಸೆಟ್ಟು ಅವೆಲ್ಲ ಓಕೆ. ಈ ಭಾವನಾತ್ಮಕವಾಗಿ ಆ ಪಾತ್ರ ಅಲ್ಲಿಗೆ ಹೋಗ್ಬೇಕಲ್ಲ, ಆ ಫೀಲ್ ಆಗತ್ತಾ ನಿಮ್ಗೆ? 100% ಆಗತ್ತೆ ಸರ್. ಅದೇ ಭಾವನೆಗಳು ಅವಾಗೂ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ಅದ್ರ ಡೈಮೆನ್ಷನ್ಸ್, ಡೈನಮಿಕ್ಸ್ ಚೇಂಜ್ ಆಗುತ್ತಲ್ವಲ್ಲ, ಅಷ್ಟೇ ಸರ್. ವಾಟ್ಸಪ್ ಅಲ್ಲಿ ಹೇಳ್ಬೋದು ಐ ಲವ್ ಯು ಅಂತ, ನಾವು ಹುಡುಗಿ ಬಾಗಿಲು ತಟ್ಟು ಹೇಳ್ತಿದ್ವಿ. ಬಟ್ ಹೇಳ್ತಾ ಇದೀವಿ, ಇವತ್ತಿಗೂ ಹೇಳ್ತೀವಿ, ಇವತ್ತಿಗೂ ಅಳ್ತೀವಿ. ಅಮ್ಮನ್ ನೋಡಿದ್ರೆ ಅಳ್ತೀವಿ, ಅಪ್ಪನ್ ನೋಡಿದ್ರೆ ನಮಸ್ಕಾರ, ಅವೆಲ್ಲ ಇದಾವೆ, ಎಲ್ಲೂ ಹೋಗಿಲ್ಲ. ಅಷ್ಟೇ ಹೇಳ್ಬೋದು ಸರ್. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.